ಇದೇನ ಹಿಂಗೈತೆ ಜಾಗ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ. ವಿಡಿಯೋ ನೋಡ್ತಾರೆ ಎಲ್ರಿಗೂ ಸ್ವಾಗತ ಹೊಸ ಬ್ಲಾಗ್ಗೆ. ಸೊ ನಾವಿವತ್ತು ಹೋಗ್ತಾ ಇದ್ದೀವಿ ಕೈವಾರ ಹಿಲ್ಸ್ಗೆ, ಕೋಲಾರ ಹತ್ರ ಇರೋದು. ಕೈವಾರ ಹಿಲ್ಸ್ ಬಂದು ಬೆಂಗಳೂರಿಂದ ಒಂದು 70-80 ಕಿಲೋಮೀಟರ್ ಇದೆ ಅಷ್ಟೇ. ಸೊ ಬನ್ನಿ ಹೋಗೋಣ. ಇದೇ ತರ ಬೆಂಗಳೂರು ನಿಯರ್ ಇರೋ ಪ್ಲೇಸ್ ಎಲ್ಲ ತೋರಿಸ್ತಾ ಇರ್ತೀನಿ, ಸೊ ಫಾಲೋ ಮಾಡಿ. ಮಾರ್ನಿಂಗ್ ಒಂದು 4:30 ಮನೆ ಬಿಟ್ವಿ. ಇವಾಗ ಆಲ್ರೆಡಿ ಹೊಸಕೋಟೆ ದಾಟಿ ಬಂದಿದೀವಿ ಮುಂದಕ್ಕೆ. ಇನ್ನೊಂದ್ 35 ಕಿಲೋಮೀಟರ್ ಇದೆ ಅಷ್ಟೇ. ಕೈವಾರ ಬಂದು ರೀಲ್ಸ್ ಅಲ್ಲಿ ಲಾಸ್ಟ್ ಇಯರ್ ಇಂದ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ. ಸೊ ನಾನು ಲಾಸ್ಟ್ ಇಯರ್ ಇಂದ ಹೋಗ್ಬೇಕು ಅನ್ಕೊಂಡಿದ್ದೆ, ಹೋಗಕ್ಕೆ ಆಗಿರ್ಲಿಲ್ಲ. ಸೊ ನೋಡ್ಬೇಕು ಈ ವರ್ಷ. ಸೊ ಕೈವಾರ ಹಿಲ್ಸ್ ಬಂದು ನಾನು ಗೂಗಲ್ ಅಲ್ಲೆಲ್ಲ ಚೆಕ್ ಮಾಡಿದೆ. ಅದಕ್ಕೆ ಆಕ್ಚುಲಿ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಬೇಕು. ನಮ್ ಫ್ರೆಂಡ್ ಚೆಕ್ ಮಾಡಿದ್ರು ಆನ್ಲೈನ್ ಟಿಕೆಟ್, ಬಟ್ ಸ್ಲಾಟ್ಸ್ ಎಲ್ಲ ಯಾವ್ದು ಇಲ್ಲ ಅಂತ ತೋರಿಸ್ತು. ಅದಕ್ಕೆ ಎನಿವೇ ಅಲ್ಲೇ ಹೋಗಿ ಚೆಕ್ ಮಾಡೋಣ ಅಂತ ಹೋಗ್ತಾ ಇದೀವಿ. ಅಕಸ್ಮಾತ್ ಇಲ್ಲ ಟಿಕೆಟ್ ಬುಕ್ ಆಗೋಗಿದೆ ಅಂದ್ರೆ ಅದ್ರ ಪಕ್ಕನೇ ಭೀಮಾ ಬಕಾಸುರ ಬೆಟ್ಟ ಇದೆ, ಅಲ್ಲಿಗೆ ಹೋಗ್ತೀವಿ. ಎನಿವೇ ಅಕ್ಕಪಕ್ಕ ಒಂದೆರಡು ಬೆಟ್ಟ ಇರುತ್ತಲ್ಲ, ಯಾವ್ದೋ ಒಂದು ಹೋಗೋದು. ಸದ್ಯಕ್ಕೆ ಇವಾಗ ಕೈವಾರ ಹಿಲ್ಸ್ ಅಂತ ಅನ್ಕೊಂಡಿದ್ದೇವೆ. ಸೊ ನೋಡ್ಬೇಕು ಟಿಕೆಟ್ ಏನು ಬುಕ್ ಆಗೋಗಿದ್ಯಾ ಇಲ್ಲ ಬುಕ್ ಮಾಡ್ಬೋದಾ ಅಂತ ಚೆಕ್ ಮಾಡ್ಬೇಕು ಅಲ್ಲೇ ಹೋಗಿ. ಬೆಂಗಳೂರಿಂದ ಕೈವಾರ ಹಿಲ್ಸ್ಗೆ 2 ರೂಟ್ ಇದೆ. ಒಂದ್ ಬಂದು ಒಂದು 70-80 ಕಿಲೋಮೀಟರ್ ಇದೆ, ಇನ್ನೊಂದ್ ಬಂದು ಆಲ್ಮೋಸ್ಟ್ ಸೇಮ್ ಇದೆ. ರೀಲ್ಸ್ ಅಲ್ಲೆಲ್ಲ ಕೈವಾರ ಹಿಲ್ಸ್ ರೀಸೆಂಟ್ ಆಗಿ ಸಿಕ್ಕಾಪಟ್ಟೆ ಫೇಮಸ್ ಆಯ್ತು. ಆ ಫಾಗು, ಅದು ಬೆಟ್ ಕ್ಲೌಡ್ ಎಲ್ಲ ಡ್ರೋನ್ ಶಾಟ್ಗಳು ಮಸ್ತಾಗಿ ಹಾಕಿದ್ರು ವಿಡಿಯೋಗಳು. ಆಮೇಲೆ ತುಂಬಾ ಜನ ಎಲ್ಲ ಬುಕ್ ಮಾಡ್ಬೇಕು ಟಿಕೆಟ್ ಅಂತೆಲ್ಲ ಹೇಳ್ತಾ ಇದ್ರು. ಆಮೇಲೆ 8 ಗಂಟೆಗೆ ಬಿಡೋದು ಅಂತೆಲ್ಲ ಹೇಳ್ತಾ ಇದ್ರು. ಇವಾಗ ಮತ್ತೆ ಬೂಮ್ ಆಗಿದೆ ಕೈವಾರ ಹಿಲ್ಸ್ ಅಲ್ಲಿ. ನೋಡ್ಬೇಕು. ಸೊ ಕೈವಾರ ಹಿಲ್ಸ್ ಬಂದು ಬೆಂಗಳೂರಿಂದ ಒಂದ್ 80 ಕಿಲೋಮೀಟರ್ ಇರೋದ್ರಿಂದ ಏನ್ ತುಂಬಾ ದೂರ ಏನಿಲ್ಲ. ಆರಾಮಾಗಿ ಒಂದ್ 1.5 ಅವರ್ ಹೋಗ್ಬಿಡ್ಬೋದು. ನಾವು ಒಂದು ಮಾರ್ನಿಂಗ್ 4:30 ಮನೆ ಬಿಟ್ಟಿದ್ದು. ಇವಾಗ ಆಲ್ಮೋಸ್ಟ್ 5:30 ಆಗಿದೆ. ಏನೇ ಆಲ್ಮೋಸ್ಟ್ ಅರ್ಧ ದಾರಿ ಬಂದಿದೀವಿ. ಏನ್ ಇನ್ನೊಂದ್ 30-35 ಕಿಲೋಮೀಟರ್ ಇದೆ ಅಷ್ಟೇ. 6 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ಹೊಂಟೋಗಿರ್ತೀವಿ. ಅಂಡ್ ಕೈವಾರ ಹಿಲ್ಸ್ ಬಂದು ಬೈಕ್ ಹೋಗೋದಿಲ್ಲ, ಬಿಟ್ಟಿದ್ಮೇಲೆ ಟ್ರೆಕ್ಕಿಂಗ್ ಇರುತ್ತೆ. ಸೊ ಇದು ಪ್ಲಾನ್ ಯಾವ ತರ ಆಗುತ್ತೆ ಅಂದ್ರೆ ಒಂದು ಬೈಕ್ ರೈಡ್ ಆದಂಗೂ ಆಗುತ್ತೆ, ಜೊತೆಗೆ ಒಂದು ಟ್ರೆಕ್ಕಿಂಗ್ ಆದಂಗೂ ಆಗುತ್ತೆ. ಚೆನ್ನಾಗಿರುತ್ತೆ. ಸೊ ನೀವ್ ಯಾರಾದ್ರೂ ಕೈವಾರ ಹಿಲ್ಸ್ ಹೋಗಿದ್ರೆ ನಿಮ್ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಅಲ್ಲಿ ತಿಳಿಸಿ ಹೇಗಿತ್ತು ಅಂತ. ನೋಡ್ಬೇಕು ಕ್ಲೌಡ್ ಬೆಡ್ ಸಿಗುತ್ತಾ ಇಲ್ಲ ಫುಲ್ ಫಾಗೆ ಕವರ್ ಆಗಿರುತ್ತಾ, ಯಾವ ತರ ಇರುತ್ತೆ ನೋಡ್ಬೇಕು. ಏನ್ ಹೊಸಕೋಟೆ ಆದ್ಮೇಲೆ ಲೆಫ್ಟ್ ತಗೋಬೇಕು ನೀವು. ಹೊಸಕೋಟೆ ಲೆಫ್ಟ್ ತಗೊಂಡು ಸ್ಟ್ರೈಟ್ ಹೋಗ್ಬೇಕು ಸ್ಟೇಟ್ ಹೈವೇನಲ್ಲಿ. ಇದು ಬಂದು ಸಿಂಗಲ್ ಹೈವೇ ಆಗಿರೋದ್ರಿಂದ ಜಾಸ್ತಿ ಸ್ಪೀಡ್ ಹೋಗಕ್ಕಾಗಲ್ಲ, ಓವರ್ಟೇಕು ಜಾಸ್ತಿ ಏನ್ ಹೊಡಿಯಕ್ಕಾಗಲ್ಲ. ಎದುರುಗಡೆ ಬಸ್ಗಳು ಫುಲ್ ಐವಿ ಮಾಡ್ಕೊಂಡು ಬರ್ತಾ ಇರ್ತಾರೆ, ಕಾಣಿಸೋದೇ ಇಲ್ಲ ಒಂದೊಂದ್ಸಲ ಅವ್ರು ಬಂದ್ರೆ. ಸೊ ನೀವೇನಾದ್ರು ಬಂದಾಗ ಹುಷಾರಾಗಿ ಬನ್ನಿ. ಒಂದೊಂದ್ಸಲ ಬಸ್ ಅವರಂತೂ ಎದೆ ಮೇಲೆ ಬರ್ತಾರೆ, ನೋಡ್ಕೊಂಡ್ ಬೇಕು ಅಂತಾನೆ ಬರೋ ತರ ಬರ್ತಾರೆ. ಸೊ ನಮ್ಮ ಹುಷಾರಲ್ಲಿ ನಾವ್ ಇರ್ಬೇಕು ಯಾವಾಗ ಗಾಡಿ ಓಡಿಸ್ಬೇಕಾದ್ರೆ. ಯಾಕಂದ್ರೆ ಆ ಬಸ್ ಅವರು ಫುಲ್ ಹೆವಿ ಲೈಟ್ ಹಾಕೊಂಡ್ ಬರ್ತಾರೆ, ಏನು ಕಾಣಿಸೋದೇ ಇಲ್ಲ ಆ ಟೈಮಲ್ಲಿ. ನಾವು ರೋಡಲ್ಲಿ ಹೋಗ್ತಾ ಇದೀವ ಇಲ್ಲ ರೋಡಿನ ಕೆಳಗೆ ಎಳೆದ್ಬಿಟ್ಟಿದೀವ, ಏನಾದ್ರು ಹಂಪ್ಸ್ ಇದೆಯಾ ಏನು ಗೊತ್ತಾಗಲ್ಲ. ಸೊ ಟೈಮ್ ಬಂದು 5:45 ಆಗಿದೆ. ಇನ್ನು ಬೆಳಕಾಗೋದಕ್ಕೆ ಏನು ಸ್ಟಾರ್ಟ್ ಆಗಿಲ್ಲ. ಚಳಿ ಮಾತ್ರ ಹೆವಿ ಇದೆ. ಇನ್ನು ಬೆಳಕಾಗಿಲ್ದಿರೋದ್ರಿಂದ ನಮ್ ಕಣ್ಗೂ ಯಾವ್ದು ಬೆಟ್ಟಗಳು ಕಾಣಿಸ್ತಾ ಇಲ್ಲ. ಇನ್ನು ಎಷ್ಟು ದೂರ ಐತೆ ನೋಡ್ಬೇಕು. ಲೈಟ್ ಆಗಿ ಮಳೆ ಬರಕ್ ಸ್ಟಾರ್ಟ್ ಆಗಿದೆ. ನಾವು ಟೀ ಕುಡಿಯಕ್ ನಿಲ್ಲಿಸಿದಾಗ ಒಂದ್ 2-3 ಜನ ರೈಡರ್ಸ್ ಕಾಣಿಸಿದ್ರು ಅಷ್ಟೇ. ಯಾರು ಅಷ್ಟ್ ಜನ ರೈಡರ್ಸ್ ಗಳು ಕಾಣಿಸ್ಲಿಲ್ಲ. ಇಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬಂದು ರೋಡ್ ಎಲ್ಲ ಒಂದೇ ಆಗಿದೆ. ಸದ್ಯಕ್ಕೆ ಇಲ್ಲೇನ್ ಜಾಸ್ತಿ ಮಳೆ ಇಲ್ಲ, ಲೈಟ್ ಆಗಿ ಚೂರ್ ಹನಿ ಬರ್ತಾ ಇದೆ ಅಷ್ಟೇ. ಬಟ್ ರೋಡ್ ನೋಡಿದ್ರೆ ಫುಲ್ ಒದ್ದೆ ಆಗಿದೆ. ಮೈಕು ಸ್ವಲ್ಪ ಗೈನ್ ಕಮ್ಮಿ ಮಾಡಿದೀನಿ. ಲಾಸ್ಟ್ ರೋಡ್ ಆಗಲೇ ಸ್ವಲ್ಪ ಜೋರಾಗಿ ಬರ್ತಿತ್ತು. ನೋಡ್ಬೇಕು ಇವಾಗ ಯಾವ ತರ ಬರುತ್ತೆ ಅಂತ ಚೆಕ್ ಮಾಡ್ಬೇಕು ಮನೆಗೆ ಹೋಗಿ. ಇಲ್ಲ ಅಂದ್ರೆ ಡಬ್ ಮಾಡ್ಬೇಕು. ಸೊ ಆಲ್ಮೋಸ್ಟ್ ಬಂದಿದೀವಿ ಇವಾಗ ನಾವು. ಇನ್ನೊಂದ್ 2-3 ಕಿಲೋಮೀಟರ್ ಇದೆ ಅಷ್ಟೇ. ಲೆಫ್ಟ್ ತಗೊಂಡ್ ಬಂದಿದೀವಿ. ಫುಲ್ ಕತ್ಲೆ ಇರೋದ್ರಿಂದ ಬೆಟ್ಟ ಕಾಣಿಸ್ತಾ ಇಲ್ಲ. ಅಲ್ಲೇ ಹೋಗಿ ನೋಡ್ಬೇಕು. ಟೈಮ್ ಬಂದು ಆಲ್ಮೋಸ್ಟ್ 6 ಗಂಟೆ 6:05 ಆಗಿದೆ. ಸೊ ಅಲ್ಲೇ ರೈಟ್ ಸೈಡ್ ಅಲ್ಲಿ ಇದೆ ಬೆಟ್ಟ. ರೂಟ್ ಬಂದು ಯಾವ್ದೋ ಊರೊಳಗೆಲ್ಲ ಕರ್ಕೊಂಡು ಹೋಗುತ್ತೆ. ಆದಷ್ಟು ಗೂಗಲ್ ಮ್ಯಾಪ್ ನೋಡ್ಕೊಂಡ್ ಬನ್ನಿ, ಸೊ ನಿಮ್ಗೆ ಅವಾಗ ರೂಟ್ ಮಿಸ್ ಆಗಲ್ಲ. ಇದೇನ ಹಿಂಗೈತೆ ಜಾಗ. ಇಳಿದ್ಬಿಟ್ಟು ಕೇಳಂಗೆ ಅವ್ರನ್ನ. ಬೆಟ್ಟ ಆಲ್ರೆಡಿ ಕಾಣಿಸ್ತಾ ಇದೆ ಫುಲ್ ಕತ್ಲೆನಲ್ಲಿ. ಅರ್ಧಕ್ಕರ್ಧ ಫುಲ್ ಫಾಗಲ್ ಕವರ್ ಆಗಿದೆ.
ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಹೆವಿ ದೊಡ್ಡದಾಗಿದೆ ಬೆಟ್ಟ ಮಾತ್ರ. ರೂಟ್ ಬಂದು ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಆಗುತ್ತೆ. ನಾವು ಯಾವ್ದೋ ಬೇರೆ ರೂಟ್ಗೆ ಹೋಗಿ ಯಾವ್ದೋ ಬೆಟ್ಟದ ಬ್ಯಾಕ್ ಸೈಡ್ ಹೋಗಿದ್ವಿ. ಸೊ ನೀವು ಯಾವ್ದಕ್ಕೂ ಲೋಕಲ್ ಕೇಳ್ಕೊಂಡ್ ಬನ್ನಿ, ಅಕಸ್ಮಾತ್ ಗೊತ್ತಾಗಿಲ್ಲ ಕನ್ಫ್ಯೂಷನ್ ಆಯ್ತು ಅಂದ್ರೆ. ಸುಮ್ನೆ ಯಾವ್ಯಾವ್ದನ್ನ ಬೆಟ್ಟ ಹತ್ತಕ್ ಹೋಗ್ಬೇಡ್ರಿ, ರಾಂಗ್ ಪಾಯಿಂಟ್ ಇಂದೆಲ್ಲ ಬೆಟ್ಟ ಹತ್ತಕ್ ಹೋಗ್ಬೇಡಿ. ಇದೆ ಅನ್ಸುತ್ತೆ, ಇಲ್ಲಿ ಕಾಣಿಸ್ತಾ ಇದಾರೆ ರೈಡರ್ಸ್ ಎಲ್ಲ. ಸೊ ನಾನು ಬರ್ತಾ ಹೇಳ್ದಾಗೆ ಕೈವಾರ ಬೆಟ್ಟದಲ್ಲಿ ಬರೀ ಟಿಕೆಟ್ ಬುಕ್ಕಿಂಗ್ ಇದ್ರೆ ಮಾತ್ರ ಬಿಡೋದು, ಬಿಡಲಿಲ್ಲ. ಸೊ ಇಲ್ಲೇ ಪಕ್ಕದಲ್ಲಿರೋ ಭೀಮಬಕಾಸುರ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಈ ಭೀಮಬಕಾಸುರ ಬೆಟ್ಟಕ್ಕೆ ಬರೋದಕ್ಕೆ ರೂಟ್ ಅಂತೂ ಸಿಕ್ಕಾಬಟ್ಟೆ ಕನ್ಫ್ಯೂಷನ್ ಇದೆ. ಗೂಗಲ್ ಮ್ಯಾಪಲ್ಲಿ ಕರೆಕ್ಟಾಗಿ ತೋರಿಸೋದೇ ಇಲ್ಲ, ಫುಲ್ಲು ಕನ್ಫ್ಯೂಷನ್ ಆಗುತ್ತೆ. ಯಾವುದಕ್ಕೂ ಲೋಕಲ್ಸ್ನ ಕೇಳಿಕೊಂಡೇ ಬನ್ನಿ. ಈ ರೈಟ್ ಸೈಡ್ ವ್ಯೂ ತೋರಿಸ್ತೀನಿ ನೋಡಿ. ಈ ಗಲ್ಲಿ ಒಳಗಡೆನೆ ಫುಲ್ ಬಂದಿದ್ದು ಮಾರ್ನಿಂಗು ಹುಡ್ಕೊಂಡು ಒಂದು 2 ರೌಂಡ್ ಎಕ್ಸ್ಟ್ರಾನೇ ಹೊಡೆದಿದ್ದೀವಿ. ಸೊ ಎದುರುಗಡೆ ನೋಡ್ಬೋದು ನೀವು, ಪ್ಲೇಸು ಒಂಥರ ಸಕ್ಕತ್ತಾಗಿದೆ ಇದು ಫೋಟೋಶೂಟ್ಗೆ. ನೀವೇನಾದ್ರು ಫ್ರೆಂಡ್ಸ್ ಜೊತೆ ಬಂದರೆ ಇಲ್ಲಿ ಫೋಟೋಶೂಟಿಗೆ ಚೆನ್ನಾಗಿದೆ. ಆ್ಯಂಡ್ ಸ್ಟೆಪ್ಸ್ ಬಂದು ಇಲ್ಲಿ ಒಂದು 400-500 ಮೆಟ್ಲಿದೆ. ಆಲ್ಮೋಸ್ಟ್ ಒಂದು ಅರ್ಧ ಅವರ್ ಮೇಲೆ ಬೇಕು ಫುಲ್ಲು ಹತ್ತೋದಕ್ಕೆ. ಸೊ ನೀವು ಬಂದಾಗ ಮನೆಯಿಂದನೇ ಬಾಟಲ್ಗಳಲ್ಲಿ ನೀರು ತೊಗೊಂಬನ್ನಿ. ಅಷ್ಟು ಬೇಗ ಯಾವುದು ಅಂಗಡಿಗಳು ಓಪನ್ ಇರಲ್ಲ, ಆ್ಯಂಡ್ ಇಲ್ಲಿ ಯಾರೂ ಕೂಡ ಮಾರೋದು ಇಲ್ಲ. ಆ್ಯಂಡ್ ಸ್ಟೆಪ್ಸ್ಗಳು ನೋಡ್ಬೋದು ನೀವು, ಫುಲ್ ಎಲ್ಲ ಸ್ಟೆಪ್ಸ್ಗೂ ಪೇಂಟ್ಗಳು ಮಾಡಿದ್ದಾರೆ. ಫುಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಏನಷ್ಟು ಕಸ ಏನಿಲ್ಲ. ಒಂದು ಸ್ವಲ್ಪ ಬಾಟಲ್ಲು ಕವರು ಎಲ್ಲ ಬಂದಿರೋರೇ ಬಿಸಾಕಿರೋದಷ್ಟೇ ಅವೆಲ್ಲ. ಹಿಂಗಂದಿದ್ರೆ ಉತ್ತರಿ ಬೆಟ್ಟಕ್ಕೆ ಹೊಂಟೋಗ್ಬಿಡ್ಬೋದಿತ್ತಲ್ಲ. ಆ್ಯಂಡ್ ಸ್ಟೆಪ್ಸ್ ಹತ್ಕೊಂಡು ಬರ್ತಾ ಇದ್ದರೆ ರೈಟ್ ಸೈಡ್ ಫುಲ್ಲು ವ್ಯೂ ಇದೆ. ಆ್ಯಂಡ್ ಒಂದು ಲೇಕು ಕೂಡ ಇದೆ ಅಲ್ಲಿ ಮುಂದೆಗಡೆ ದೂರದಲ್ಲಿ. ಸೊ ನೋಡ್ಬೋದು. ಆ್ಯಂಡ್ ಈ ಪ್ಲೇಸ್ ನೋಡಿ, ಫೋಟೋಶೂಟ್ಗೆ ಒಂಥರ ಸಕ್ಕತ್ತಾಗಿದೆ. ಬಟ್ ಏನು ಬೇಜಾರು ಅಂದರೆ ಬಂಡೆಗಳ ಮೇಲೆ ನೋಡ್ಬೋದು ನೀವು, ಬಂದಿರೋ ಅಂಥ ಹುಡುಗರು ಹುಡುಗಿರು ಎಲ್ಲ ನೇಮ್ಸ್ ಎಲ್ಲ ಬರೆದು ಹಾಳು ಮಾಡಿಬಿಟ್ಟಿದ್ದಾರೆ ಪೇಂಟಲ್ಲಿ. ಸೊ ನೀವು ಯಾರಾದರೂ ಬಂದರೆ ದಯವಿಟ್ಟು ಈ ಥರ ಮಾಡಬೇಡಿ. ಬನ್ನಿ, ಫೋಟೋಸು ವೀಡಿಯೋಸ್ ತಕ್ಕೊಳ್ಳಿ, ಬಟ್ ಪ್ಲೇಸ್ ಮಾತ್ರ ಯಾವುದೂ ಹಾಳು ಮಾಡಬೇಡಿ. ಸೊ ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಸೊ ನಾವು ಸ್ವಲ್ಪ ರೂಟ್ ಮಿಸ್ ಆಗಿ ಈ ಕಡೆ ಬಂದ್ಬಿಟ್ವಿ. ಆ ಕಡೆ ಸ್ಟೆಪ್ಸ್ ಇದೆ, ಬಟ್ ನಾವು ಹಂಗೆ ವ್ಯೂ ನೋಡಿಕೊಂಡು ಏನಿದೆ ಅಂತ ಮುಂದೆ ಬಂದ್ವಿ. ಬಟ್ ಇಲ್ಲೂ ಹೋಗ್ಬೋದು ಹಿಂಗೂ, ಬಟ್ ಸ್ಟೆಪ್ಸಲ್ಲೇ ಬನ್ನಿ ಆರಾಮಾಗಿ. ಹಿಂಗೂ ಸ್ವಲ್ಪ ಮುಂದೆ ಹೋದರೆ ಮತ್ತೆ ಅಲ್ಲಿಗೆ ಕನೆಕ್ಟ್ ಆಗುತ್ತೆ. ಸೊ ನೋಡ್ಬೋದು, ಒಂಥರ ಸಕ್ಕತ್ತಾಗಿದೆ ಎಕ್ಸ್ಪೀರಿಯೆನ್ಸು. ಬಟ್ ಏನಂದರೆ ಈ ಥರ ಟ್ರೆಕ್ಕಿಂಗಿಗೆ ಬಂದಾಗ ಒಳ್ಳೆ ಟ್ರೆಕ್ಕಿಂಗ್ ಶೂ ಹಾಕೊಂಬನ್ನಿ. ಸ್ವಲ್ಪ ಗ್ರಿಪ್ ಇರುತ್ತೆ, ಹತ್ತೋದಕ್ಕೆ ಚೆನ್ನಾಗಿರುತ್ತೆ, ಈಸಿ ಇರುತ್ತೆ. ಇಲ್ಲ ಅಂದರೆ ಬರಿಗಾಲಲ್ಲಿ ಕೂಡ ಹತ್ಬೋದು. ಬಟ್ ಸ್ಲಿಪ್ಪರೆಲ್ಲ ಹಾಕೊಂಬರ್ತೀವಿ, ನಾರ್ಮಲ್ ಶೂ ಹಾಕೊಂಬರ್ತೀವಿ ಅಂದರೆ ಅಷ್ಟು ಗ್ರಿಪ್ ಇರೋದಿಲ್ಲ. ಸೊ ನೋಡಿಕೊಂಡು ಹುಷಾರಾಗಿ ಹತ್ತಬೇಕು. ಸೊ ಅಲ್ಲಿ ಮುಂದೆಗಡೆ ಎದುರುಗಡೆ ಏನು ದೊಡ್ಡ ಬೆಟ್ಟ ಕಾಣಿಸ್ತಿದೆ, ಸ್ವಲ್ಪ ಫಾಗ್ ಕವರ್ ಆಗಿದೆಯಲ್ಲ, ಅದೇ ಕೈವಾರ ಬೆಟ್ಟ. ಇವತ್ತು ಹೋಗೋಕ್ಕಾಗಿಲ್ಲ, ಟಿಕೆಟ್ ಬುಕ್ ಆಗಿಲ್ಲದೆ ಇದ್ದಿದ್ದರಿಂದ. ಸೊ ನೆಕ್ಸ್ಟ್ ಟೈಮ್ ಹೋಗಿ ತೋರಿಸ್ತೀನಿ ಹೇಗಿದೆ ಅಂತ. ಸೊ ಈ ಬೆಟ್ಟದ ಒಂದು 360 ತೋರಿಸ್ತೀನಿ ನೋಡಿ, ಸುತ್ತ ಹೇಗಿದೆ ಅಂತ ವ್ಯೂ. ಸೊ ಮಹಾಭಾರತದಲ್ಲಿ ಪಾಂಡವರು ವನವಾಸಕ್ಕೆ ಅಂತ ಬಂದಾಗ ಈ ಬೆಟ್ಟಕ್ಕೆ ಬಂದಿರ್ತಾರೆ. ಆವಾಗ ಭೀಮಬಕಾಸುರನನ್ನು ಈ ಬೆಟ್ಟದಲ್ಲಿ ಸಂಹಾರ ಮಾಡ್ತಾನೆ. ಅದಕ್ಕೆ ಈ ಬೆಟ್ಟದ ಹೆಸರು ಬಂದು ಭೀಮಬಕಾಸುರ ಬೆಟ್ಟ ಅಂತ. ಸೊ ಇಲ್ಲಿಗೆ ಈ ವಿಡಿಯೋ ಮುಗ್ದಿದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇದೇ ಥರ ಬೇರೆ ಬೇರೆ ವಿಡಿಯೋಗಳು ಹಾಕ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.